ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನನಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ನಮ್ಮ GRK ಪ್ರಮೋಟರ್ಸ್ ಮೂಲಕ ಅನೇಕ ಜನಕ್ಕೆ ಅವರು ಮನೆ ಕಟ್ಕೋಬೇಕಂತಕ್ಕಂಥ ಕನಸನ್ನ ನನಸು ಮಾಡೋದಕ್ಕೆ ನಮಗೂ ಒಂದು ಸಹಕಾರ ನೀಡ್ತಾ ಇದ್ದಾರೆ. ಇಲ್ಲಿ ಸೈಟ್ ತೆಗಿಬೇಕನ್ನಿರೋ ಕಸ್ಟಮರ್ಗೆ ಒಂದು ಮಾತು ಏನು ಹೇಳ್ತೀನಿ ಅಂದರೆ, ನೀವು ಸೈಟ್ ಪರ್ಚೇಸ್ ಮಾಡಿದಾದ್ಮೇಲೆ ಅದು ಏರ್ಪೋರ್ಟ್ ಅನೌನ್ಸ್ ಆಗ್ಬಿಟ್ರೆ ನಿಮಗೆ ಲಾಟ್ರಿ ಟಿಕೆಟ್ ಇದ್ದಂಗೆ. ಖಂಡಿತ ಏನೋ ಲೇಔಟ್ ಪ್ರಮೋಟ್ ಮಾಡೋದಕ್ಕೋಸ್ಕರ ಏರ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ ವೀಕ್ಷಕರೇ. ಆ ಮುಖ್ಯಮಂತ್ರಿ ಇಲ್ಲದಂಥ ಸ್ಟಾಲಿನ್ ಅವರು ಹೊಸೂರಿಗೆ ಬಂದಾಗ ಒಂದು ಅನೌನ್ಸ್ ಮಾಡಿದ್ರು, ಹೊಸೂರಲ್ಲಿ ಈಗ ಹೊಸದಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾ ಇದೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಅದಕ್ಕಂತೆ ಒಂದು 3 ಜಾಗ ಸೆಲೆಕ್ಷನ್ ಮಾಡಿದ್ದಾರೆ. ಆ 3 ಜಾಗದಲ್ಲಿ ಒಂದು ಜಾಗ ಇದಕ್ಕೆ ನಿಯರ್ ಒಂದು 1/2 ಕಿಲೋಮೀಟರ್ ಮಾರ್ಕ್ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಮುರಳಿ ಅಣ್ಣವ್ರು ಯಾವುದೇ ಒಂದು ಲೇಔಟ್ ಮಾಡಿದ್ರು ಅಥವಾ ಅದನ್ನು ಪ್ರಮೋಟ್ ಮಾಡಿದ್ರು ಅಥವಾ ಡೆವಲಪ್ ಮಾಡಿದ್ರು, ಪ್ರಕೃತಿಯನ್ನು ತುಂಬ ಇಷ್ಟಪಡ್ತಾರೆ. ಎರಡನೇದು ಬಂದು ಕಾವೇರಿ ವಾಟರ್ ನಮ್ಮ ಲೇಔಟ್ ಮುಂದೆನೇ ಪಾಸ್ ಆಗಿದೆ. ಓಕೆ, ಸೊ ಅದು ಕೂಡ ಕನೆಕ್ಷನ್ ತೆಗಿತೀವಿ. ಕಾವೇರಿ ವಾಟರ್ ಕುಡದೆ ನಾವು ಇಲ್ಲಿ ಜೀವನ ಮಾಡೋದಕ್ಕೆ ಆಪ್ಷನ್ ಇರತಕ್ಕಂಥ ಒಂದು ಲೇಔಟ್ ಇದು. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಈ ಹಿಂದೆ ನಾನೊಂದು ಫಾರ್ಮ್ ಲ್ಯಾಂಡ್ನ ನಿಮಗೆ ಪರಿಚಯ ಮಾಡಿದ್ದೆ. ಭಾಳಷ್ಟು ಜನ ಬಂದು ನೋಡಿದ್ದೀರಾ, ಹಾಗೆ ತುಂಬ ಜನ ಅಲ್ಲಿ ಪರ್ಚೇಸ್ ಮಾಡಿದ್ದೀರಾ. ಬಟ್ ಅಲ್ಲಿ ಬಂದಾಗ ನಮಗೆ ಲೋನ್ ಇರ್ತಕ್ಕಂಥ ಜೊತೆಗೆ ಎಲ್ಲ ಫೆಸಿಲಿಟಿ ಇರ್ತಕ್ಕಂಥ ಹಾಗೆ ವಾಸಕ್ಕೆ ಯೋಗ್ಯವಾಗ್ತಕ್ಕಂಥ ಒಂದು ಯಾವುದಾದ್ರು ಒಳ್ಳೆ ಪ್ರೀಮಿಯಂ ಇರತಕ್ಕಂಥ ಲೇಔಟ್ನ ಪರಿಚಯ ಮಾಡಿ, ಅದು ರೇಟ್ ತುಂಬ ಕೈಗೆಟ್ಕೋ ಬೆಲೆಯಲ್ಲಿ ಇರಬೇಕು ಅಂತ ಕೇಳಿದ್ರಿ. ಬನ್ನಿ, ಇವತ್ತಿನ ಈ ಒಂದು ಲೇಔಟ್ ನಾನೇನು ಪರಿಚಯ ಮಾಡ್ತಾ ಇದ್ದೀನಿ. ತುಂಬ ಪ್ರೀಮಿಯಮ್ ಆದಂಥ ಒಂದು ಲೇಔಟು, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಬೆಲೆಯಲ್ಲಿ ಮುಂದಕ್ಕೆ ತುಂಬ ಒಳ್ಳೆ ಡೆವಲಪ್ ಆಗ್ತಕ್ಕಂಥ, ಅಷ್ಟೇ ಅಲ್ಲ ರೇಟು ಸಹ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಲೇಔಟ್ ಇದು. ವಿಡಿಯೋ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ಮಾಹಿತಿ ತಿಳಿತಾ ತಮಗೂ ತಿಳಿಯುತ್ತೆ ಇಲ್ಲಿನ ಒಂದು ನೋಟ ಏನು, ಹಾಗೆ ಇಲ್ಲಿ ಯಾಕೆ ನೀವು ಸೈಟು ಪರ್ಚೇಸ್ ಮಾಡಬೇಕು, ಹಾಗೆ ಇಲ್ಲಿ ಸೈಟ್ ಪರ್ಚೇಸ್ ಮಾಡೋದ್ರಿಂದ ಮುಂದಕ್ಕೆ ನಿಮ್ಗೆ ಏನೇನು ಅನುಕೂಲ ಇದೆ, ಸುತ್ತಮುತ್ತ ಇರತಕ್ಕಂಥ ಒಂದು ಜಾಗಗಳೇನು, ಹಾಗೆ ಈ ಒಂದು ಲೇಔಟಲ್ಲಿ ಇರ್ತಕ್ಕಂಥ ಅಮ್ಯುನಿಟೀಸ್ ಏನು, ಎಲ್ಲನೂ ಸಹ ತಿಳಿಸ್ಕೊಡ್ತಾರೆ ನಿಮ್ಮೆಲ್ಲರ ಪ್ರೀತಿಯ ಮುರಳಿ ಮೋಹನ್ ರೆಡ್ಡಿ ಅವರು. ಬನ್ನಿ, ಅವ್ರನ್ನ ಪರಿಚಯ ಮಾಡ್ತಾ ಹಾಗೆ ಈ ಲೇಔಟ್ನ ಅವರು ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಮುರಳಿ ಸರ್, ನಮಸ್ಕಾರ. ನಮಸ್ತೆ ಗಿರೀಶ್ ಅವರು, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಲ್ಲ ನಿಮ್ಮ ವೀಕ್ಷಕರಿಗೂ ಸಹ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಸ್, ನಂದು ಸಹ ನಮಸ್ಕಾರ ಇರಲಿ ವೀಕ್ಷಕರೇ. ಬನ್ನಿ, ಇವತ್ತಿನ ಈ ಒಂದು ಲೇಔಟನ್ನು, ಅಂದರೆ ಈ ಲೇಔಟ್ ಹೆಸರು ಬಂದು ನಂದವನಂ ಅಂತೇಳಿ, ಇದನ್ನು ಮುರಳಿ ಸರ್ ಪರಿಚಯ ಮಾಡಿಕೊಡ್ತಾರೆ. ಇದು ಒಂದು ಎಂಟ್ರೆನ್ಸು. ಹಾಗೆ ಆ ಕಡೆ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೈನ್ ರೋಡು ಟೈಟಾನ್ ಇಂಡಸ್ಟ್ರೀಸ್ ಆಪೋಸಿಟೇ ಇರತಕ್ಕಂಥ ಒಂದು ಲೇಔಟ್ ಇದು. ತುಂಬ ವಿಶಾಲವಾದಂಥ ರೋಡ್ಗೆ ಇರತಕ್ಕಂಥ ಒಂದು ಲೇಔಟ್ ಇದು. ಬನ್ನಿ ಒಳಗಡೆ ಹೋಗೋಣ, ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ. ಎಸ್ ವೀಕ್ಷಕರೇ, ವೆಲ್ಕಮ್ ಟು ನಂದವನಂ. ಅಣ್ಣ, ಏನಣ್ಣ ಇದು ನಂದವನಂ? ಸರ್, ಇದು ನಂದವನಂ ಅಂತೇಳಿ 40 ಎಕರ್ ಸರಿ ನಾವು DTCP ಅಪ್ರೂವ್ಡ್ ಲೇಔಟ್ನ ಮಾಡಿದ್ದೀವಿ ಇಲ್ಲಿ. ನೀವೆಲ್ಲೇ 40 ಎಕರೆ ಮಾಡ್ತಿರಲ್ಲ, ಕಮ್ಮಿ ಮಾಡಲ್ವಾ ಹೇಗೆ? ಇಲ್ಲ, ಏನೋ ನಮ್ಮ ಅದು ಗೊತ್ತಿಲ್ಲ, ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ನಮಗೆ ಮ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಅದು. ಓಕೆ, ಸೊ ಹಂಗಾಗಿ ಇದು ಟೋಟಲ್ ಏರಿಯಾ ಬಂದು 40 ಎಕರ್ಸ್, ಮತ್ತು ರೋಡಿನ ಆ ಕಡೆನೂ ಇದೆ, ಮೈನ್ ರೋಡಿಂದ ಈ ಕಡೆನೂ ಇದೆ. ಎರಡು ಕಡೆ ಸೇರಿ 40 ಎಕರ್ಸ್. ಈ ಕಡೆ ಫುಲ್ ಕಂಪ್ಲೀಟ್ ಡೆವಲಪ್ ಆಗ್ಬಿಟ್ಟಿದೆ. ಈ ಕಡೆ ಎಲ್ಲ ಕಂಪ್ಲೀಟ್, ಆ ಕಡೆ ವರ್ಕ್ ನಡೀತಾ ಇದೀನಿ, ನೋಡಿದ್ರಲ್ಲ JCBಗಳು ಅದು ಇದೆಲ್ಲ ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಏನು ಸಮಾಚಾರ ಅಣ್ಣ? ಸ್ವಲ್ಪ ಸ್ಪೀಡಾಗಿ ಕಂಪ್ಲೀಟ್ ಮಾಡಬೇಕು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಸ್ಪೀಡಾಗಿ ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಂಗಾಗಿ ಇದು ಆಕ್ಚುಲಿ ಹೊಸೂರು ಕಾರ್ಪೊರೇಷನ್ ಲಿಮಿಟ್, ಮತ್ತಿಗಿರಿ ಅಂತ ಹೇಳ್ತಾರೆ, ಇಲ್ಲಿಂದ 2 ಕಿಲೋಮೀಟರ್ಸ್ ಕಾರ್ಪೊರೇಷನ್ ಲಿಮಿಟ್ಗೆ 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಈ ಲೇಔಟ್. ಮತ್ತೆ ಈ ಕಡೆ ಈಗ ಭಾರತ್ ಮಾಲಾ ರಿಂಗ್ ರೋಡ್ ಅಂತ ಬರುತ್ತೆ. ಎಕ್ಸಾಂಪಲ್, ಚಂದಾಪುರ ಹತ್ರ ತಿರುಮನಹಳ್ಳಿ ಒಂದು ವಿಲೇಜ್ ಇದೆ, ಅಲ್ಲಿ ನ್ಯಾಷನಲ್ ಹೈವೇ ಇಂದ ಡೈವರ್ಷನ್ ಆಗಿ ಹಿಂಗೆ ಧರ್ಮಪುರಿ ಹೋಗುತ್ತೆ. ಸೊ ಅದು ಭಾರತ್ ಮಾಲಾ ರೋಡು, ಅದಕ್ಕೆ ಮಿಡ್ಲ್ ಪಾಯಿಂಟ್. ಅಲ್ಲಿಂದ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಇಲ್ಲಿ. ಮತ್ತೆ ಇನ್ನು ಈ ಕಡೆ ರೈಟ್ ಸೈಡ್ಗೆ ಇದು STRR ರೋಡು, ಇದು ಬಂದು ನಿಮಗೆ ನಿಯರ್ ಬೈ 1/2 ಕಿಲೋಮೀಟರ್. ಸೊ ಎರಡಕ್ಕೂ ಮಧ್ಯದಲ್ಲಿ ಇರ್ತಕ್ಕಂಥ ಲೇಔಟ್ ಇದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಲೇಔಟ್ಗೆ ಎಡಬಲ ಎರಡು ಕಡೆಗೂ ಒಳ್ಳೆ ಎಡಬಲ ಮತ್ತೆ ಮುಂದೆ ಹಿಂದೆ ಎಲ್ಲ 4 ಕಡೆ ರೋಡ್ ಇದೆ. 4 ಕಡೆ 2 ಹೈವೇಗಳು ಸಿಗುತ್ತೆ, ಒಂದು ಸ್ಟೇಟ್ ಹೈವೇ, ಒಂದು ವಿಲೇಜ್ ರೋಡ್. ಜನರಲ್ ಆಗಿ ಕಾರ್ನರ್ ಸೈಡ್ ಬೇಕು ಅಂತಾರೆ, ಈ ಲೇಔಟ್ಗೆ 4 ಕಾರ್ನರ್ ರೋಡ್ ಇದೆ. ಲೇಔಟೇ ಕಾರ್ನರ್ ಇದೆ, ತುಂಬಾ ಒಳ್ಳೆ ಜಾಗದಲ್ಲಿ ಇರ್ತಕ್ಕಂಥ ಲೇಔಟ್ ಇದು. ಮತ್ತೆ ವಾತಾವರಣ ಅಷ್ಟೇ. ಇನ್ನೊಂದು, ಈಗ ನೋಡಿ, ನಾನು ಜನಗಳಿಗೆ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗ ನಮ್ಮ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ನಮ್ಮ ಕರ್ನಾಟಕ ಬಾರ್ಡರ್ ಹೋಗುತ್ತೆ, ಸಿಪ್ಕಾಟ್, ಇಲ್ಲಿ ಒಂದು ಸಿಪ್ಕಾಟ್ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ಒಂದು 3 ಇದೆ, ಸಿಪ್ಕಾಟ್ 3, ಸುಳ್ಗಿರಿವರೆಗೂ ಅಪ್ ಟು ಸುಳ್ಗಿರಿವರೆಗೂ 3 ಇಂಡಸ್ಟ್ರಿಯಲ್ ಏರಿಯಾ. ಅತ್ತಿಬೆಲೆ, ಬೊಮ್ಮಸಂದ್ರ, ಜಿಗಣಿ, ಎಲೆಕ್ಟ್ರಾನಿಕ್ ಸಿಟಿ. ಸೊ ಇದೆಲ್ಲಾನು ನಮ್ಮ ಕಾರ್ಖಾನೆಗಳಲ್ಲಿ ಜಾಸ್ತಿ ಇರ್ತಕ್ಕಂಥ ಪ್ರದೇಶ. ಇಲ್ಲಿನ ಔಟರ್ಸ್ ಎಲ್ಲ ಬಂದು ಪಾಪ ಇವತ್ತು ಅವ್ರಿಗೆ ಕೈಗೆ ಎಟ್ಕತಕ್ಕಂಥ ಬೆಲೆ. ಅಲ್ಲಿ ನಮ್ಮ ಅತ್ತಿಬೆಲೆ, ಬೊಮ್ಮಸಂದ್ರ, ಚಂದಾಪುರ ಎಲ್ಲ 6,000-8,000 ಸ್ಕ್ವೇರ್ ಫೀಟು. ಒಂದು ನಾರ್ಮಲ್ ಎಂಪ್ಲಾಯ್ 50,000 ರೂಪಾಯಿ ಸ್ಯಾಲರಿ ತೆಗೆದು ಅವ್ನು ಹಿಂಗೆ ಅವ್ನು ತೆಗೆದು ಅವ್ನ ಜೀವನದಲ್ಲಿ ಸಂಪಾದನೆ ಮಾಡಿ ಒಂದು ಸೈಟ್ ತೆಗೆದು ಮನೆ ಕಟ್ಟೋದು ಕನಸು ಕಷ್ಟ.
ಹಿಂಗಿರ್ಬೇಕಾದ್ರೆ ಇದು ನಿಯರು ಇಲ್ಲಿ ಈಗ ನಾವು ಬೊಮ್ಮಸಂದ್ರದಿಂದ ಬಂದರೂ ಅವ್ರಿಗೆ ಈ ಭರತ್ಮಾಲ ಮತ್ತು STR ರೋಡ್ ಓಪನ್ ಆಗು ಇನ್ನೇನು ಒಂದು 3-4 ಮಂತ್ 6 ಮಂತ್ ಓಪನ್ ಆಗ್ಬಿಡುತ್ತೆ ರೋಡ್ಸು ಆಗ್ಬಿಟ್ರೆ ಅವ್ನು ವೆಹಿಕಲಲ್ಲಿ 2-ವೀಲರಲ್ಲಿ ಕರೆಕ್ಟಾಗಿ 15-20 ನಿಮಿಷಕ್ಕೆ ಬಂದು ಮನೆ ಸೇರ್ಕೊಬೋದು ಅಂಥ ಜಾಗ ಇದು. ಸೊ ಅವರು ಸಿಪ್ಕಾಟ್ ಇಂಡಸ್ಟ್ರಿ ಏರಿಯಾದಲ್ಲಿ ವರ್ಕ್ ಮಾಡ್ಬೋದು, ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಜಿಗಣಿ ಎಲ್ಲೇ ವರ್ಕ್ ಮಾಡಿದ್ರು 15-20 ನಿಮಿಷದಲ್ಲಿ ಅವ್ರ ಮನೆ ಸೇರ್ಕೊಬೋದು. ಅಂಥ ಫೆಸಿಲಿಟಿ ಇರ್ತಕ್ಕಂಥ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ಇದು. ಮತ್ತು ಸ್ಟೇಟ್ ಹೈವೇ ಪಕ್ಕದಲ್ಲಿ ಇದೆ. ಹೊಸೂರು ಟು ಡೆಂಗನಿಕೋಟೆಗೆ ಸ್ಟೇಟ್ ಹೈವೇ ಏನಿದೆ, ಸ್ಟೇಟ್ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಇದು. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಹೇಳೋದಾದ್ರೆ ಸಂಪಾದನೆ ಮಾಡಿದವರು ಇಲ್ಲಿ ಬಂದು ಸೈಟ್ ತಗೋಬಹುದು, ಇಲ್ಲ ಅಂದ್ರೆ ಇಲ್ಲಿ ಬಂದು ಸೈಟ್ ತಗೊಂಡ್ಬೇಕಾದ್ರೆ ಸಂಪಾದನೆ ಮಾಡೋದಕ್ಕೂ ಒಂದು ಅವಕಾಶ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲ ಅದು ಕರೆಕ್ಟ್. ಅದು ಯಾಕಂದ್ರೆ ಇವತ್ತು ಒಂದು ಅಪ್ರೂವ್ಡ್ ಲೇಔಟ್, ಯಾಕಂದ್ರೆ ಇದರಲ್ಲಿ ನಮ್ಮ ಇನ್ನೊಂದು ಮೇನ್ ನಾವೀಗ ಲಾಸ್ಟ್ ನಮ್ಮ ವನಸಿರಿನಲ್ಲಿ ಫಾರ್ಮ್ ಲ್ಯಾಂಡು, ಸೊ ನಿಮ್ಗೆ ಲೋನ್ ಸಿಗ್ತಾ ಇರಲಿಲ್ಲ. ಸೊ ನೀವು ನಮ್ಗೆ ಹೇಳಿದ್ರಿ ಕೆಲವು ಸಮ್ ಕಸ್ಟಮರ್ಸ್ ಲೋನ್ ಕೇಳ್ತಾರೆ ಅಂತ. ಸೊ ಈ ಲೇಔಟ್ ಅಲ್ಲಿ ನಿಮಗೆ ಲೋನ್ ಸಿಗುತ್ತೆ. ನಾವು 6 ಬ್ಯಾಂಕ್ಗಳಲ್ಲಿ ಈಗಾಗಲೇ ನಾವು ಲೀಗಲೈಸೇಷನ್ ಮಾಡಿಸಿ ಇಟ್ಟಿದ್ದೀವಿ. ಕಸ್ಟಮರ್ ಬೇಕು ಅಂದ್ರೆ ಇವ್ರು ಪರ್ಸನಲ್ ಸ್ಯಾಲರಿ ಮತ್ತೆ ಅವ್ರ ಬಯೋಡಾಟಾ ಚೆನ್ನಾಗಿದ್ರೆ ಸೊ ಲೋನ್ಸ್ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ. ಯಾವ ಬ್ಯಾಂಕ್ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದೀರಾ? SBI ಆಗಿದೆ, IDBI ಬ್ಯಾಂಕ್ ಆಗಿದೆ, ಮತ್ತೆ LIC ನಲ್ಲಿ ಆಗಿದೆ, ಆಮೇಲೆ ಇನ್ನೊಂದು ಪಂಜಾಬ್ ಸಿಂಧ್ ಬ್ಯಾಂಕ್ ಅಲ್ಲಿ ಆಗಿದೆ, ಸೊ ಕೆನರಾ ಬ್ಯಾಂಕ್ ಅಲ್ಲಿ ಆಗಿದೆ. ಸೊ ಇಷ್ಟು ಬ್ಯಾಂಕ್ 6 ಬ್ಯಾಂಕ್ ಟೋಟಲ್. ಸೊ ನಾವು ಟೈ ಅಪ್ ಆಗಿದ್ದೀವಿ. ನಾವೇ ಲೋನ್ ಮಾಡಿಸ್ಕೊತೀವಿ ಸರ್, ನಮ್ಮ ಬ್ಯಾಂಕ್ ಅಲ್ಲೇ ಪರಿಚಯ ಇದ್ದಾರೆ ಕಸ್ಟಮರ್ ಏನ್ ಬೇಕೋ ಮಾಡ್ಕೊಬೋದು, ಅದೇನು ಸಮಸ್ಯೆ. ಇದೇನು ಅಪ್ರೂವ್ಡ್ ಲೇಔಟ್? ಅಪ್ರೂವ್ಡ್ ಸರ್, DTCP ಅಪ್ರೂವ್ಡ್ ಲೇಔಟ್ ಇದು. ಸೊ ಹಂಗಾಗಿ ನೀವು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಸೊ ಅದ್ರ ಮತ್ತೆ ಲೀಗಲ್ ವೈಸು ಅಷ್ಟೇ, ಲೀಗಲ್ ಮಾಡಿದ್ವಿ 100% ಲೀಗಲ್ ಇರ್ತಕ್ಕಂಥ ಜಾಗ ಇದು. ಸೊ ಏನು ಲೇಔಟ್ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ, ಅಲ್ಲಿ ಒಂದು JCB ವರ್ಕ್ ಮಾಡ್ತಾ ಇದೆ ತುಂಬ ದೂರದಲ್ಲಿ, ತಮಗೆ ಗೊತ್ತಾಗ್ತಾ ಇರ್ಬೋದು. ಇಷ್ಟು ದೂರದಲ್ಲಿ ಇರ್ತಕ್ಕಂಥ ಒಂದು ಲೇಔಟ್ ಇದು. ತುಂಬ ದೊಡ್ಡ ಲೇಔಟ್ ಅಂತಲೇ ಹೇಳ್ತೀನಿ, ಯಾಕೆಂದರೆ ಮುಂದಕ್ಕೆ ಇಲ್ಲಿ ಮನೆಗಳಾದಾಗ ಒಂದು ಮಿನಿ ಸಿಟಿನೇ ಜಾಗ ಇದು. ಅಣ್ಣ ಈಗ ನಡ್ಕೊಂಡ್ ಬರ್ತಾ ಇದೀವಲ್ಲ, ಈ ರೋಡು ಈ ಒಂದು ಲೇಔಟ್ಗೆ ಮೈನ್ ರೋಡ್ ಎಷ್ಟು ಅಗಲ ಇರ್ತಕ್ಕಂಥ ಸರ್? ಇದು 60 ಫೀಟ್ ರೋಡ್ ಇದು, ಮೈನ್ ಎಂಟ್ರೆನ್ಸ್ ಇದು. ಇನ್ನೆಲ್ಲ ರೋಡು 30-40 ಫೀಟ್ಸ್ ಇದೆ ರೋಡ್ಸು. ಸೊ ಇದು ಎಂಟ್ರೆನ್ಸ್ ರೋಡ್ ಆಗಿರೋದ್ರಿಂದ 60 ಫೀಟ್ ರೋಡು. ಮತ್ತೆ ಈಗ ಎಲ್ಲ ರೋಡ್ಸು ಅಷ್ಟೇ ನಿಮ್ಗೆಲ್ಲ ಈಗ ಎಲ್ಲ ನಾವು ಪ್ಲಾಟ್ಗೂ ಈಚ್ ಪ್ಲಾಟ್ಗೆ ಸ್ಯಾನಿಟರಿ ಇರ್ಬೋದು, ಪವರ್ ಇರ್ಬೋದು, ವಾಟರ್ ಇರ್ಬೋದು, ಸೊ ಎಲ್ಲ ಫೆಸಿಲಿಟೀಸು ಮಾಡಿದ್ದೀವಿ. ಸೊ ಹಂಗಾಗಿ ಕಸ್ಟಮರ್ ಬಂದು ಮನೆ ಕಟ್ಕೊಳೋದಕ್ಕೆ ಏನು ಬೇಕು ಎಲ್ಲ ಯೋಗ್ಯವಾಗಿದೆ. ಇನ್ನು ವಾಟರ್ ಕನೆಕ್ಷನ್ ಅಂತ ಬಂದಾಗ ಇಲ್ಲಿ ನೀರಿನ ವ್ಯವಸ್ಥೆ ಹೇಗೆ ಸರ್? ಇಲ್ಲಿ ಬೋರ್ವೆಲ್ಸ್ ಇದೆ, 2 ಬೋರ್ವೆಲ್ ಇದೆ ಆಲ್ರೆಡಿ ಈಗ. ಸೊ ಮತ್ತೆ ಓವರ್ ಟ್ಯಾಂಕ್ ಕಟ್ತಾ ಇದೀವಿ ಈಗ, ಇದೆಲ್ಲ ಕೆಲಸ ನಡೀತಾ ಇದೆ. ಓವರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ, ಸ್ವಿಮ್ಮಿಂಗ್ ಪೂಲ್ ಮಾಡೋ ಒಂದು ಕ್ಲಬ್ ಹೌಸ್ ಏರಿಯಾ ಇದೆ, ಅದಕ್ಕಂದ್ರೆ ಸಪರೇಟ್ ಲ್ಯಾಂಡ್ ಬಿಟ್ಟಿದ್ದೀವಿ. ಅದರಲ್ಲಿ ಪಾರ್ಕು ಮತ್ತೆ ಕ್ಲಬ್ ಇದು ಸ್ವಿಮ್ಮಿಂಗ್ ಪೂಲು ಅಂಡ್ ಮಕ್ಕಳಿಗೆ ಸಣ್ಣ ಪುಟ್ಟ ಇಂಡೋರ್ ಗೇಮ್ಸು ಅದೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ಸರ್. ಅದು ಇನ್ನೂ ವರ್ಕ್ ನಡೀತಾ ಇದೆ ಈಗ. ಇನ್ನು ಮುರಳಿ ಸರ್, ಈಗ ನೀವು ಬಂದು ಇಲ್ಲಿ ಏನೇನೋ ಅಮ್ಯುನಿಟೀಸ್ ಅಂತ ಹೇಳಿದ್ರೆ, ಒಟ್ಟಾರೆ ಎಷ್ಟು ಅಮ್ಯುನಿಟೀಸ್ ಕೊಡ್ತಾ ಇರೋದು, ಏನೇನು ಮಾಡ್ತಾ ಇದ್ದಾರೆ ಸರ್? ನೋಡಿ, ಈಗ ಇದು ನಮಗೆ ಲೇಔಟ್ ಅಪ್ರೂವಲ್ ಕೊಡಬೇಕಾದ್ರೆ DTCP ನಲ್ಲಿ ತುಂಬಾ ಕಂಡೀಷನ್ಸ್ ಇದೆ, ಈಸಿಯಾಗಿ ಅವ್ರು ಅಪ್ರೂವಲ್ ಕೊಡಲ್ಲ. ಅದಕ್ಕೆ ಏನೇನು ಫೆಸಿಲಿಟಿ, ಏನೇನು ಜಾಗ ಬಿಡಬೇಕು ಅಂತೇಳಿ ಪಾರ್ಕ್ ಬಿಟ್ಟಿದ್ದೀವಿ, ಮತ್ತೆ CA ಬಿಟ್ಟಿದ್ದೀವಿ. CA ನಲ್ಲಿ 3-4 ವೆರೈಟಿ, ಸ್ಕೂಲ್ಗೆ ಅಂತ ಒಂದು ಜಾಗ ಬಿಡಬೇಕು, ಕ್ಲಬ್ ಹೌಸ್ಗೆ ಒಂದು ಜಾಗ ಬಿಡಬೇಕು. ಸೊ ಮತ್ತೆ ಆ ಕ್ಲಬ್ ಹೌಸ್ ಏರಿಯಾದಲ್ಲಿ ಮತ್ತೆ ಇದೆಲ್ಲ ಕೊಟ್ಟಿದ್ದಾರೆ, ಏನೋ ಹಾಸ್ಪಿಟಲ್ ಕೊಟ್ಟಿದ್ದಾರೆ, ಹಾಸ್ಪಿಟಲ್ಗೆ ಒಂದು ಜಾಗ ಕೊಟ್ಟಿದ್ದೀವಿ. ಸೊ ಲೈಬ್ರರಿಗೆ ಒಂದು ಜಾಗ ಕೊಟ್ಟಿದ್ದೀವಿ. ಮತ್ತೆ ಈ ಕ್ಲಬ್ ಹೌಸ್ ಏರಿಯಾದಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತೆ ಚಿಲ್ಡ್ರನ್ ಆಕ್ಟಿವಿಟೀಸು, ಅದಕ್ಕೆ ಪ್ಲೇ ಥಿಂಗ್ಸ್ ಅದೆಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಅಮ್ಯುನಿಟೀಸು ಅದು ಒಂದು ಪಾರ್ಟ್. ಆದರೆ ಮನುಷ್ಯ ಮನೆ ಕಟ್ಕೊಂಡು ಜೀವನ ಮಾಡೋದಕ್ಕೆ ಏನು ನಾರ್ಮಲ್ ಅಮ್ಯುನಿಟೀಸ್ ಬೇಕು, ಸ್ಯಾನಿಟರಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ಪವರ್ ಇರ್ಬೋದು, ವಾಟರ್ ಇರ್ಬೋದು. ಸೊ ಇವೆಲ್ಲ ಫೆಸಿಲಿಟೀಸು ನಮ್ಮ ಲೇಔಟಲ್ಲಿ ನಾವು ಮಾಡಿದ್ದೀವಿ ಸರ್. ಸೊ ಇಲ್ಲಿ ಬೋರ್ವೆಲ್ಸು ಸಹ 2 ಬೋರ್ವೆಲ್ಸ್ ಇದೆ. ಇನ್ನೂ ಬೇಕಾದ್ರೆ ಒಂದು ಬೋರ್ವೆಲ್ ಹಾಕಬೇಕು ಅಂತಿದ್ವಿ, ಇನ್ನು ವಾಟರ್ ನೋಡಿಕೊಂಡು ಈಗ ಈ ಸಮ್ಮರ್ಗೆ. ಅದು ಬಿಟ್ಟು ಓವರ್ ಟ್ಯಾಂಕ್ ಮಾಡ್ತಾ ಇದೀವಿ. ಸೊ ಓವರ್ ಟ್ಯಾಂಕಿಂದ 24x7 ವಾಟರ್ ಬರೋ ಫೆಸಿಲಿಟಿ ಮಾಡ್ತೀವಿ. ಒಂದು ಎರಡನೇದು ಬಂದು ಕಾವೇರಿ ವಾಟರ್ ನಮ್ಮ ಲೇಔಟ್ ಮುಂದೆ ಪಾಸ್ ಆಗಿದೆ. ಸೊ ಅದು ಕೂಡ ಕನೆಕ್ಷನ್ ತೆಗಿತೀವಿ. ಮುಂದಕ್ಕೆ ಬರುತ್ತೆ. ಕಾವೇರಿ ವಾಟರ್ ಬಂದರೆ ನಮ್ಗೆ ಬೋರ್ವೆಲ್ ನೆಸ್ಟೇ ಇಲ್ಲ, ಅಷ್ಟು ಕಾವೇರಿ ವಾಟರ್ ಎಲ್ಲ ಇಲ್ಲೆಲ್ಲ ವಿಲೇಜಸ್ಗೆಲ್ಲ ಹೋಗ್ತಾ ಇದೆ. ಸೊ ನಮ್ಮ ಲೇಔಟ್ಗೂ ಕೂಡ ಮುಂದಿನ ದಿನಗಳಲ್ಲಿ ಈಗ ನಾವು ಮಾತಾಡ್ತಾ ಇದೀವಿ, ಅದು ನಾವು ಕಾವೇರಿ ವಾಟರ್ ಸಹ ನಮ್ಮಲ್ಲಿ ಬರುತ್ತೆ. ಸರಿ, ಕಾವೇರಿ ವಾಟರ್ ಕುಡದೆ ನಾವು ಇಲ್ಲಿ ಜೀವನ ಮಾಡೋದಕ್ಕೆ ಆಪ್ಷನ್ ಇರತಕ್ಕಂಥ ಒಂದು ಲೇಔಟ್ ಇದು. ಸರಿ, ಇನ್ನು ವಾಟರ್ ಬಗ್ಗೆ ಏನು ಹೇಳಿದ್ರೆ, ಇನ್ ಕೇಸ್ ಯಾರು ಸೈಟ್ ತೊಗೊಂಡ್ರೆ ಅವರೇ ಖುದ್ದಾಗಿ ಏನಾದ್ರು ಬೋರ್ವೆಲ್ ಹಾಕ್ಸ್ಕೊತಾರೆ? ಶೂರ್ ಸರ್, ಕಸ್ಟಮರ್ ಅವ್ರು ಹೆಂಗೆ ಬೇಕೋ ಮಾಡ್ಕೊಬೋದು. ಕೆಲವರು ದುಡ್ಡಿರೋರು ಹಾಕ್ಸ್ಕೊಂತಾರೆ, ಕೆಲವರು ಬೇಡ ನಮಗೆ ವಾಟರ್ ಇದೆಯಲ್ಲ ಏನಕ್ಕೆ ಅಂತಾರೆ. ಸೊ ನೆಕ್ಸ್ಟ್ ಇಲ್ಲ, ಬಟ್ ಬೇಕಾದ್ರೆ ಹಾಕ್ಕೊಬೋದು, ಅದು ಅವ್ರ ಚಾಯ್ಸ್. ಇವತ್ತಿನ ದಿನ ನೀವು ಈ ಒಂದು ಲೇಔಟಿಗೆ ಬರಬೇಕಾದ್ರೆ ಖಂಡಿತ ನೀವು ಎಲೆಕ್ಟ್ರಾನಿಕ್ ಸಿಟಿ ಮೂಲಕ ಅತ್ತಿಬೆಲೆ ಬಂದು TVS ಫ್ಯಾಕ್ಟ್ರಿ ಮೇಲೆ ಬರಬೇಕಾಗತ್ತೆ. ಬಟ್ ಮುಂದೊಂದು ದಿನ ಬರುತ್ತೆ, ನಿಮ್ಗೆ ಇದು ಯಾವುದರ ಗೊಡವೆ ಇಲ್ದಿರ ನೀಟಾಗಿ STRR ರೋಡಲ್ಲಿ ನೀವು ಕನೆಕ್ಟ್ ಆಗಿ ಬರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಆರೋಳಿಯಿಂದ ಅಥವಾ ಕನಕಪುರ ರೋಡಿಂದ ಕನೆಕ್ಟ್ ಆಗಿ ಬರ್ತೀನಿ ಅಂದರೆ ಒಂದು 30 ಮಿನಿಟ್ಸ್ ಅಥವಾ 40 ಮಿನಿಟ್ಸಲ್ಲಿ ಬರ್ತಕ್ಕಂಥ ಜಾಗ. ಯಾವುದೇ ರೀತಿಯಾದಂಥ ಸಿಗ್ನಲ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಟ್ರಾಫಿಕ್ನ ಗೊಡವೆನೇ ಇಲ್ಲ. ಬಟ್ ಈ STRR ರೋಡ್ ಇದೆಯಲ್ಲ, ಈ ಕಡೆ ಮತ್ತು ಆ ಕಡೆ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ, ಯಾವ ಸಿಟಿ ಸರ್? ಇದು STRR ರೋಡ್ ಅಂತೂ ನಮಗೆ ಇಲ್ಲಿ ತಮಿಳ್ನಾಡಿಂದ ಈಗ ನಮ್ಮ ಇದಿದೆ ನೋಡಿ ಸರ್,
ಮಾಲೂರು ಮಾಲೂರು ಹತ್ರ ಕನೆಕ್ಟ್ ಆಗಿ ಇದು ನಮ್ಮ ಏರ್ಪೋರ್ಟ್ವರೆಗೂ ಹೋಗುತ್ತೆ. ಸೊ ಅದು STR ರೋಡು. ಈಗ ಇದು ಪಕ್ಕದಲ್ಲಿ ರೈಟ್ ಸೈಡ್ಗೆ ಇರ್ತಕ್ಕಂಥದ್ದು ಮುಂದಿನ 2 ಕಿಲೋಮೀಟರ್ಸ್ ಅಲ್ಲಿ ಇರ್ತಕ್ಕಂಥ ಭಾರತ್ ಮಾಲಾ. ಅದು ಬಂದು ಚಂದಾಪುರ ಕನೆಕ್ಟ್ ಆದರೆ ನಮಗೆ ತಿರುಮನಹಳ್ಳಿ ಹತ್ರ ಧರ್ಮಪುರಿ ಹೋಗುತ್ತೆ. ಈಗ ನಾವು ಹೈವೇನಲ್ಲಿ ಬರ್ಬೇಕಂತಾರೋ ಅಲ್ಲಿ ಹತ್ಬಿಟ್ರೆ ಇಲ್ಲಿ ನಮ್ಮ ಮತ್ತಿಗೆರೆ ಕೂಟ್ ರೋಡಲ್ಲಿ ನಾವು ಡೌನ್ ಆಗ್ತೀವಿ. ಸೊ ಅಲ್ಲಿಂದ ಡೈರೆಕ್ಟ್ ಇಲ್ಲಿ 2 ಕಿಲೋಮೀಟರ್ಸ್. ಸೊ ಇದು ಸ್ಟೇಟ್ ಹೈವೇ. ಸೊ ಹಂಗಾಗಿ ಇಲ್ಲಿ ಯಾವುದೇ ತರ ಸುತ್ತಬೇಕು ದೂರ ಡಿಸ್ಟೆನ್ಸ್ ಮ್ಯಾಟ್ರ್ ಇಲ್ಲ. ಸೊ ನಾವು ಇಲ್ಲಿಂದ ಮನೆ ಕಟ್ಕೋ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಜಿಗ್ನಿ, ಬೊಮ್ಮಸಂದ್ರ, ಅತ್ತಿಬೇಲೆ ಇಂಡಸ್ಟ್ರಿಯಲ್ ಏರಿಯಾ, ಹೊಸೂರು ಸರೌಂಡಿಂಗ್ ಎಲ್ಲಿ ಬೇಕೋ ಕೆಲಸಕ್ಕೆ ಹೋಗಿ ವಿತಿನ್ ನಿಮ್ಗೆ 10 to 15 ಮಿನಿಟ್ಸ್ ಜರ್ನಿ ಸಿಗುತ್ತೆ. ಅಷ್ಟು ಫೆಸಿಲಿಟಿ ಇರ್ತಕ್ಕಂಥದ್ದು. ಮತ್ತೆ ಇಲ್ಲೆಲ್ಲ ಹೆಂಗಿದೆ ಆಕ್ಸಿಜನ್, ನಾವು ಈಗ ಬೆಂಗಳೂರಲ್ಲಿ ಸೈಟ್ ಇಸ್ಕೊಂತೀವಿ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ. ಇಲ್ಲೆಲ್ಲ ಆಕ್ಸಿಜನ್ ಲೆವೆಲ್ 85 to 90%. ಹೌದು. ಸೊ ನಮ್ಗೆ ಅಲ್ಲೆಲ್ಲ 40-45% ಒದ್ದಾಡ್ತೀವಿ ನಾವು ಆಕ್ಸಿಜನ್ ಲೆವೆಲ್. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಈ ಲೇಔಟ್ ಅಲ್ಲಿ ಒಂದು ವಿಶಿಷ್ಟತೆ ಸರ್. ಒಟ್ಟಿನಲ್ಲಿ ನಮ್ಮ ಮುರಳಿ ಅಣ್ಣವ್ರು ಯಾವುದೇ ಒಂದು ಲೇಔಟ್ ಮಾಡಿದ್ರು ಅಥವಾ ಅದನ್ನು ಪ್ರಮೋಟ್ ಮಾಡಿದ್ರು ಅಥವಾ ಡೆವಲಪ್ ಮಾಡಿದ್ರು, ಪ್ರಕೃತಿನ ತುಂಬ ಇಷ್ಟಪಡ್ತಾರೆ. ಆ ಪ್ರಕೃತಿನ ಇಷ್ಟಪಟ್ಟು ಜನಗಳಿಗೆ ಬರೀ ಒಂದು ಜಾಗ ಅಷ್ಟೇ ಅಲ್ಲ, ಅಲ್ಲೊಂದು ಆರೋಗ್ಯ ಇರಬೇಕು ಅಂತಲೂ ತುಂಬ ಒಂದು ಇಂಟ್ರೆಸ್ಟ್ ವಹಿಸಿ ಕರೆಕ್ಟ್ ಆದಂಥ ಜಾಗನ ನೋಡಿ ಮಾಡ್ತಕ್ಕಂಥದ್ದು. ಬನ್ನಿ ಲೇಔಟ್ ನೋಡ್ತಾ ಇನ್ನೂ ಸಾಕಷ್ಟು ವಿಚಾರನ ತಿಳಿತಾ ಹೋಗೋಣ. ಇನ್ನು ಒಟ್ಟಾರೆಯಾಗಿ 40 ಎಕರೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಲೇಔಟ್ ಅಂತ ಹೇಳಿದ್ರೆ ಎಷ್ಟು ಸೈಟ್ಗಳು ಇರ್ತಕ್ಕಂಥದ್ದು, ಯಾವ ಮೆಜರ್ಮೆಂಟಲ್ಲಿ ಇರ್ತಕ್ಕಂಥದ್ದು ಸರ್? ಇಲ್ಲಿ 524 ಸೈಟ್ಸ್ ಇದೆ ಸರ್ ಟೋಟಲ್ ಲೇಔಟಲ್ಲಿ. ಓಕೆ. ಸೊ ಇದರಲ್ಲಿ ಈಗ ಆಲ್ರೆಡಿ ಅರ್ಧ ಭಾಗ ಸೋಲ್ಡ್ ಆಗಿದೆ. ಇನ್ನು 260 ಸೈಟ್ ನಮ್ಮಲ್ಲಿದೆ. 260 ಸೈಟ್ ಈಗ ಬ್ಯಾಲೆನ್ಸ್ ಇರೋದು. ಬಟ್ ಮೆಜರ್ಮೆಂಟ್ ಎಲ್ಲ 1800 ಸ್ಕ್ವೇರ್ ಫೀಟು, 2000 ಸ್ಕ್ವೇರ್ ಫೀಟು, 2400 ಸ್ಕ್ವೇರ್ ಫೀಟು ಈ ರೇಂಜಲ್ಲಿ ಇರ್ತಕ್ಕಂಥ 30-40 ಸಿಗಲ್ಲ, 30-50 ಸಿಗಲ್ಲ. ಇಲ್ಲಿ 60-30 ಮತ್ತೆ 2000 ಸ್ಕ್ವೇರ್ ಫೀಟು, 60-40. ಸೊ ಈ ರೇಂಜಲ್ಲಿ ನಮ್ಮಲ್ಲಿ ಸೈಟ್ಸ್ ಅವೈಲೇಬಲ್ ಸರ್. ಈಗ 240 ಸೈಟ್ಸ್ ಇದೆ ನಮ್ಮಲ್ಲಿ. ಬಂದು ಜನರಲ್ ಆಗಿ ಬೆಂಗಳೂರಲ್ಲಿ ಅಂತಂದಾಗ ನಮಗೆ 30-40 ಕಾಮನ್ನು ಅಥವಾ 20-30 ಕಾಮನ್ನು. ಹೌದು. ಬಟ್ ಇಲ್ಲಿ ಇರ್ತಕ್ಕಂಥದ್ದೇ 30-60. ಯಾಕೆ ಆ ಒಂದು ಇದರಲ್ಲಿ ರೇಷನಲ್ಲಿ ಮಾಡ್ತಕ್ಕಂಥದ್ದು ಸರ್? ಇದು ಸ್ವಲ್ಪ ಈಗ ನಮ್ಮ ಉದ್ದೇಶ ಏನಂದ್ರೆ, ಇದು ಏರಿಯಾ ದೊಡ್ಡದಿರೋದ್ರಿಂದ ಚಿಕ್ಕ ಸೈಟ್ ಮಾಡೋದು ಒಂದು ಕಡೆ ಕಸ್ಟಮರ್ಗೆ ಹೆಲ್ಪ್ ಆಗ್ಬೋದಿತ್ತು. ಬಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ರೂಲ್ಸ್ ದೊಡ್ಡ ಸೈಟ್ ಇದೆ ಸರ್. ಸೊ ಹಂಗಾಗಿ ದೊಡ್ಡ ಸೈಟೇ ಮಾಡಿದ್ವಿ ನಾವು. ಹಂಗಾಗಿ ಸ್ವಲ್ಪ ದೊಡ್ಡ ಫ್ಯಾಮಿಲೀಸೇ ಬರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ ನಮ್ಮಲ್ಲಿ. ಸೊ ಹಂಗಾಗಿ ಇದು ಹೊಟ್ಟೆ ಫ್ಯಾಮಿಲಿ ದೊಡ್ಡದಾಗಿ ಆರಾಮಾಗಿ ಚೆನ್ನಾಗಿ ಮನೆ ಮುಂದೆ ಪಾರ್ಕಿಂಗ್ ಮಾಡ್ಕೊಂಡಿರ್ಲಿ ಅಂತ. ಕಾಸ್ಟಿಂಗ್ ಈಗ ನೋಡಿ ನಾನು ಹೇಳ್ತೀನಿ, 30-40ಗೆ 5,000-6,000 ಕೊಟ್ಟು ಅಲ್ಲಿ ಈಸ್ಕೊಂಡ ಬದಲು ಇಲ್ಲಿ ರೇಟ್ ಕಮ್ಮಿ ಇದೆ. ಸೊ ಇಲ್ಲಿ ನೀವು ಈಸ್ಕೊಂಡ್ರೆ ನಿಮ್ಗೆ ದೊಡ್ಡ ಸೈಟೇ ಸಿಗುತ್ತೆ. ನಿಮ್ಗೆ ಎಲ್ಲ ರೋಡ್ ಫೆಸಿಲಿಟಿ ಒಳ್ಳೆ ಎಲ್ಲ ಹೈವೇಸೇ. ಹೌದು. ಸೊ ನಿಮ್ಗೆ 15-20 ನಿಮಿಷದಲ್ಲಿ ಆರಾಮಾಗಿ ಹೋಗಿ ನಿಮ್ಮ ಸ್ಪಾಟಲ್ಲಿ ಇಳಿಬೋದು. ಹೋಗಿ ಟ್ರಾಫಿಕಲ್ಲಿ ತಗಲಾಕೊಂಡು ನಾವು ಅದು ತೊಂದರೆ ಬೀಳೋದಕ್ಕಿಂತ ಇದು ಸೂಪರ್ ಅಂತ ನನ್ನ ಅನಿಸಿಕೆ. ಬಟ್ ಜನರಲ್ ಆಗಿ ಏನು ಮಾಡ್ತೀವಿ, ನಾವೇನೋ ಒಂದು ಮನೆ ಕಟ್ಟಬೇಕು ಇರಬೇಕು ಅಂತೇಳಿ ಒಂದು 30-40 ಸೈಟಲ್ಲಿ ಮನೆ ಕಟ್ತೀವಿ. ಅದರಲ್ಲೇ ಒಳಗಡೆ ಪಾರ್ಕಿಂಗ್ ಮಾಡ್ಕೊಳ್ತೀವಿ, ರೂಮನ್ನೆಲ್ಲ ತುಂಬ ಚಿಕ್ಕದಾಗಿ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ 30-60 ಇರೋದ್ರಿಂದ ಏನಾಗ್ತದೆ ಅಂದರೆ, ನಿಮ್ಮ ಸ್ವಲ್ಪ ರೂಮ್ ಆಗ್ಬೋದು, ಅಡುಗೆ ಮನೆ ಆಗ್ಬೋದು, ಅಥವಾ ಲಿವಿಂಗ್ ಹಾಲ್ ಆಗ್ಬೋದು, ಎಲ್ಲನೂ ಸಹ ಸ್ವಲ್ಪ ವಿಶಾಲವಾಗಿ ನೀವು ಖಂಡಿತ ಕಟ್ಕೋಬೋದು. ಅಷ್ಟೇ ಅಲ್ಲ, ನೀವೊಂದು 30-50ನಲ್ಲಿ ಏರಿಯಾದಲ್ಲಿ ಮನೆ ಬಿಲ್ಡ್ ಮಾಡಿದ್ರು ಇನ್ನು 10 ಸ್ಕ್ವೇರ್ ಫೀಟ್ ಏನು ಬರುತ್ತೆ ನಿಮಗೆ ಬಂದು ಆ ಒಂದು 30+10 ಏನು ಬರುತ್ತೆ ಸ್ಕ್ವೇರ್ ಫೀಟು, ಅಲ್ಲಿ ನೀವು ಪಾರ್ಕಿಂಗ್ ಮಾಡ್ಕೊಬೋದು. ಅಥವಾ ಮನೆ ಮುಂದೆ ಒಂದು ಚಿಕ್ಕದಾಗಿ ಒಂದು ಪಾರ್ಕೇ ಮಾಡ್ಕೋಬೋದು. ಆ ರೀತಿಯಾದಂಥ ಒಂದು ಲೆಂತಲ್ಲಿ ಇರ್ತಕ್ಕಂಥ ಒಂದು ಸೈಟ್ಸ್ ಇದು. ಓಕೆ. ಇನ್ನು ಈ ರೀತಿಯಾದಂಥ ಲೇಔಟ್ ಬಂದಾಗ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಇದ್ರ ಬಗ್ಗೆ ಹೇಳೋದಾದರೆ ಸರ್, ಇಲ್ಲಿ ನಿಯರ್ 1/2 ಕಿಲೋಮೀಟರ್ಲೇ ಒಂದು ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್, ಒಳ್ಳೆ ಸ್ಕೂಲ್ ಇದೆ. ಸೊ ಮತ್ತೆ ಈಗ ಹೊಸೂರು ಬಂದು ಮತ್ತಿಗೆರೆ ಒಂದು ಟೌನ್ ಇಲ್ಲಿಗೆ. ಸೊ 2 ಕಿಲೋಮೀಟರ್ಸ್ ಟೌನ್ ಇದೆ. ಅದು ಮತ್ತಿಗೆರೆ ಬಿಟ್ಟರೆ, ಮತ್ತಿಗೆರೆ ಆಕ್ಚುಲಿ ಹೊಸೂರು ಕಾರ್ಪೊರೇಷನ್ ಲಿಮಿಟಲ್ಲೇ ಬಂದಿದೆ. ಮತ್ತಿಗೆರೆ ಬಿಟ್ಟರೆ ಹೊಸೂರಿಂದ ಮತ್ತಿಗೆರೆಯಿಂದ ಹೊಸೂರಿಗೆ 3 ಕಿಲೋಮೀಟರ್ಸ್. ಸೊ ಅಲ್ಲಿ ದೊಡ್ಡ ಹಾಸ್ಪಿಟಲ್ಸ್ ಇದೆ. ಚಂದ್ರಶೇಖರ್ ಹಾಸ್ಪಿಟಲ್ ಇದೆ, ಆಮೇಲೆ ಗುಣಂ ಹಾಸ್ಪಿಟಲ್ ಇದೆ. ಸೊ ಇನ್ನೂ ಸುಮಾರು ಗೌರ್ಮೆಂಟ್ GH ಇದೆ. ದೊಡ್ಡ ಹಾಸ್ಪಿಟಲ್ಸ್ ಹೊಸೂರಲ್ಲಿ ಇದೆ. ದೊಡ್ಡ ಕಾಲೇಜಸ್ ಇದೆ. ಮತ್ತೆ ಆದಿಯಮ್ಮನ್ ಕಾಲೇಜ್ ಅಂತೇಳಿ ಈಗ ಕೃಷ್ಣಗಿರಿ ರೋಡಲ್ಲಿ ಒಳ್ಳೆ ದೊಡ್ಡ ಕಾಲೇಜ್. ಸೊ ಈ ಥರ ಒಳ್ಳೆ ಕಾಲೇಜಸ್, ಸ್ಕೂಲ್ಸ್ ಎಲ್ಲ ಟೌನು. ಹೊಸೂರು ಬಂದು ಕಾರ್ಪೊರೇಷನ್ ಲಿಮಿಟ್ ಸರ್ ಇವತ್ತು. ಸೊ ಮಹಾನಗರದಲ್ಲಿ ಒಂದು. ಮತ್ತು ಇನ್ನೊಂದು ಪಾಯಿಂಟು, ನಾನು ಯಾವುದೋ ಒಂದು ಇದರಲ್ಲಿ ಓದಿದೆ ಮನೆ ಆರ್ಟಿಕಲಲ್ಲಿ, ವರ್ಲ್ಡಲ್ಲಿ 11th ಪ್ಲೇಸಲ್ಲಿ ನಮ್ಮ ಹೊಸೂರು ಬಂದು ಡೆವಲಪ್ ಆಗ್ತಾ ಇದೆ. ಅದು ಬೇಕಾದ್ರೆ ನೀವು ಗೂಗಲ್ಲೇ ಬೇಕಾದ್ರೆ ಚೆಕ್ ಮಾಡಿ. ವರ್ಲ್ಡಲ್ಲಿ 11th ಪ್ಲೇಸಲ್ಲಿ ನಮ್ಮ ಹೊಸೂರು ಡೆವಲಪ್ ಆಗ್ತಾ ಇದೆ ಅಂತ ನಾನು ಒಂದು ಆರ್ಟಿಕಲ್ ಓದಿದೆ ಗೂಗಲಲ್ಲಿ. ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡಿ, ನಾನು ಓದಿದ್ದೀನಿ ಅದು. ಸೊ ಆ ರೀತಿ ಡೆವಲಪ್ ಆಗ್ತಾ ಇದೆ. ಇವತ್ತು ಇನ್ವೆಸ್ಟ್ಮೆಂಟ್ ಆಗಿದ್ರೆ ವಿತಿನ್ 6 ಮಂತ್ 1 ಇಯರ್ಗೆಲ್ಲ ನಿಮ್ಮ ದುಡ್ಡು 40%, 50%, 60% ಗ್ರೋತ್ ಆಗ್ತಾ ಇದೆ ಆಗ್ತಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗೆ. ಸೊ ಆ ಇನ್ವೆಸ್ಟ್ಮೆಂಟ್ ದೃಷ್ಟಿಯಲ್ಲೂ ಸಹ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ವಿತಿನ್ 1 year 2 years ನಿಮ್ಗೆ ಡಬಲ್ ಆಗುತ್ತೆ. 100% ಅದಂತೂ ಸತ್ಯ. ಯಾಕೆಂದರೆ ಕೆಲವರು ಮನೆ ಕಟ್ಕೋಬೇಕು ಅಂತೇಳಿ ಸೈಟ್ ತೊಗೊಳ್ತಾರೆ, ಕೆಲವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಸೈಟ್ ತೊಗೊಳ್ತಾರೆ,
ಇನ್ವೆಸ್ಟ್ ಮಾಡೋರ್ಗಂತೂ ಇದು ಒಂದು ಸ್ವರ್ಗದಂಥ ಜಾಗ. ಯಾಕೆಂದರೆ ಇಲ್ಲಿ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ ಆ ಥರ, ಸುತ್ತಮುತ್ತ ಇರ್ತಕ್ಕಂಥ ಸಿಟಿಗಳ ಥರ, ಜೊತೆಗೆ ಇಲ್ಲಿ ಇರ್ತಕ್ಕಂಥ ವೆದರ್ ಆಗ್ಬೋದು, ನೇಚರ್ ಆಗ್ಬೋದು, ಎಲ್ಲನೂ ಹೈ ಕ್ಲಾಸಾಗೆ ಇದೆ. ಇದು ನಾವೇನೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರೋ ತೋರಿಸ್ತಾ ಇರೋ, ಇಲ್ಲಿ ಬಂದಾಗ ನಿಮಗೂ ಆ ಒಂದು ಅನುಭವ ಖಂಡಿತ ಬರುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಇವತ್ತು ಮನೆ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು ಅಂತಂದರೆ ಖಂಡಿತ ಅಪ್ ಟು ನೀವೊಂದು 5,000 to 6,000 ಮಿನಿಮಮ್ ಒಂದು ಸ್ಕ್ವೇರ್ ಫೀಟ್ಗೆ ರೇಟ್ ಹೇಳ್ತಾರೆ, ಅಪ್ ಟು 20,000ವರೆಗೂ ಹೋಗ್ತಕ್ಕಂಥದ್ದು. ಇಲ್ಲಿ ನಿಮಗೆ ಖಂಡಿತ ನಮ್ಮ ಬೆಂಗಳೂರು ಸಿಗ್ತಕ್ಕಂಥ ಒಂದು ಪ್ರೈಸ್ಗಿಂತ ಅರ್ಧ ಪ್ರೈಸಲ್ಲೇ ಒಂದು ಸೈಟು ಸಿಗುತ್ತೆ ಅಂತ ಹೇಳ್ತೀನಿ. ಖಂಡಿತ ರೇಟ್ಸ್ ಎಲ್ಲ ನಾವು ಮುಂದೆ ಕೊನೆಯಲ್ಲಿ ವಿಡಿಯೋದಲ್ಲಿ ಹೇಳ್ತೀವಿ. ಮತ್ತು ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದರೆ ಏನೇನು ಡಾಕ್ಯುಮೆಂಟ್ಸ್ ಸರ್? ಇದು ಟೋಟಲ್ 100% ಲೀಗಲ್ ಆಗಿದೆ ಸರ್. ಡಾಕ್ಯುಮೆಂಟ್ಸು ವಿತ್ DTCP ಅಪ್ರೂವ್ಡ್ ಆಗಿರೋದ್ರಿಂದ ಸೊ ಇದು ಲೀಗಲ್ 100% ಲೀಗಲ್ ಇದೆ. ನೀವು ಎತ್ಕೊಂಡು ಹೋಗಿ ಯಾವುದೇ ಲಾಯರ್ ಕೊಟ್ಟು ನೀವು ಲೀಗಲ್ ಮಾಡಿಸ್ಕೊಬೋದು. ಇಲ್ಲ ಬ್ಯಾಂಕ್ ಲೋನ್ಗೆ ಹೋಗಿದೆ ಡೈರೆಕ್ಟ್ ಅವರೇ ಲೀಗಲ್ ಮಾಡಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಸೊ ಈಗ ಆಲ್ರೆಡಿ ಸುಮಾರು ಒಂದು 50-60 ಜನ ಕಸ್ಟಮರ್ಸು ಲೋನ್ ಮಾಡಿಸ್ಕೊಂಡಿದ್ದಾರೆ. ಸೊ ಹಂಗಾಗಿ ನಿಮಗೆ ಲೀಗಲ್ ವೈಸಲ್ಲಿ ಮಾತಾಡೋಂಗೆ ಇಲ್ಲ ಸರ್. ಓಕೆ, ಹಾಗಾಗಿ ಲೀಗಲ್ ತುಂಬ ಪರ್ಫೆಕ್ಟ್ ಆಗಿದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಈಗ ನೋಡಿ, ಈಗ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಲ್ಲಿ ಮನೆಗಳಿದ್ದಾವೆ, ಬಟ್ ಈ ಲೆವೆಟಲ್ಲಿ ಇನ್ನೂ ಮನೆಗಳಾಗಿಲ್ಲ. ಯಾಕೆಂದರೆ ಇವರು ಕಂಪ್ಲೀಟ್ ಡೆವಲಪ್ ಮಾಡ್ತಾ ಇದ್ದಾರೆ. ಈಗ ಫ್ರೆಶ್ ಆಗಿ ಡೆವಲಪ್ ಆಗಿರತಕ್ಕಂಥದ್ದು ಕಂಪ್ಲೀಟಾಗಿ. ಇನ್ನು ಮುಂದೆ ಮನೆಗಳು ಇಲ್ಲಿ ಎದ್ದೇಳ್ತವೆ. ಒಂದು ಮನೆ ಆದರೆ ನಿಮಗೆ ಗೊತ್ತಲ್ವಾ, ಯಾವುದೇ ಒಂದು ಲೆವೆಟ್ ಆದರೂ 0ಇಂದನೇ ಶುರು ಆಗ್ತಕ್ಕಂಥದ್ದು. ಒಂದು ಮನೆ ಆದ ತಕ್ಷಣ 2 ಮನೆ, 2 ಮನೆ ಆದ ತಕ್ಷಣ 4 ಮನೆ, 4ರಿಂದ 8 ಈ ಥರ ಆಗ್ತಾ ಹೋಗುತ್ತೆ. ಇವತ್ತು ಈ ಒಂದು ಡೇಟಲ್ಲಿ ಏನು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಬೇಕಾದ್ರೆ ನೋಟ್ ಮಾಡ್ಕೋಬೋದು. ಇವತ್ತಿನ ಈ ಒಂದು ಡೇಟಲ್ಲಿ ಏನು ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಖಂಡಿತ ನೋಟ್ ಮಾಡ್ಕೋಬೋದು. ಆಫ್ಟರ್ 1 or 2 years ಬಂದಾಗ ಇಲ್ಲಿ ಯಾವ ಮಟ್ಟಕ್ಕೆ ಡೆವಲಪ್ ಆಗಿರುತ್ತೆ ಅನ್ನೋದನ್ನು ನೀವು ಖಂಡಿತ ನೋಡ್ಬೋದು ಮುಂದಕ್ಕೆ. ಬಟ್ ನೀವು ಏನಾದರೂ ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಮುಂದಕ್ಕೆ ನಾವು ಸಿಟಿಯಿಂದ ಹೊರಗಡೆ ಹೋಗಿ ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾದ ಜೀವನ ಮಾಡಬೇಕು ಅಂದರೆ ಈ ಜಾಗ ನಿಜವಾಗ್ಲೂ ಹೇಳಿ ಮಾಡಿಸ್ತಂಥ ಒಂದು ಜಾಗ. ಆ್ಯಂಡ್ ಈ ಒಂದು ಪ್ರಾಪರ್ಟಿನ ನಿಮಗೆ ಪರಿಚಯ ಮಾಡಿ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದು GRK ಪ್ರಮೋಟರ್ಸ್. ನಂಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ನಮ್ಮ GRK ಪ್ರಮೋಟರ್ಸ್ ಮೂಲಕ ಹಾಗೆ ನಮ್ಮ ಮುರಳಿ ಮೋಹನ್ ಸರ್ ಆಶೀರ್ವಾದದಿಂದ ಅನೇಕ ಜನಕ್ಕೆ ಅವರ ಮನೆ ಕಟ್ಕೋಬೇಕಂತಕ್ಕಂಥ ಕನಸನ್ನ ನನಸು ಮಾಡೋದಕ್ಕೆ ನಮಗೂ ಒಂದು ಸಹಕಾರ ನೀಡ್ತಾ ಇದ್ದಾರೆ. ಇನ್ನು ಅವ್ರು ಮಾಡ್ತಕ್ಕಂಥ ಅನೇಕ ಲೇಔಟ್ಗಳನ್ನ ನಿಮಗೆ ಪರಿಚಯ ಮಾಡ್ತೀನಿ. ಹಾಗಿದ್ರೆ ಬನ್ನಿ ಮುಂದೆ ಈ ಒಂದು ಲೇಔಟ್ನ ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಮುರಳಿ ಸರ್, ಆ ಒಂದು ರೋಡ್ ಇದೆಯಲ್ಲ, ಒಳ್ಳೆ ಏರೋಪ್ಲೇನ್ ಟೇಕ್ ಆಫ್ ಆಗೋ ಥರ ಇದೆ ಅಲ್ವಾ? ನೋಡಿ, ಈಗ ನಾನೊಂದು ಮುಖ್ಯವಾದ ಪಾಯಿಂಟ್ ಮರ್ತಿದ್ದೆ, ನೀವು ಜ್ಞಾಪಿಸಿದ್ರಿ. ಈಗ ಏನೋ ಪಾಯಿಂಟ್ ಅಂತ ಹೇಳಿದ್ರೆ, ಈಗ ನೋಡಿ ಈ ನಾವು ಲೇಔಟ್ ಏನು ನಿಂತಿದ್ದೀವೋ ಇಲ್ಲಿ ಜಸ್ಟ್ ಒಂದು 500 ಮೀಟ್ರಲ್ಲಿ ಆಕ್ಚುಲಿ ನೀವು ಕೇಳ್ಪಟ್ಟಿರ್ತಾರೆ 6 ತಿಂಗಳು 8 ತಿಂಗಳಿಂದ ಸ್ಟಾಲಿನ್ ಹೊಸೂರು ತಮಿಳ್ನಾಡಿನ ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವರು ಹೊಸೂರಿಗೆ ಬಂದಾಗ ಒಂದು ಅನೌನ್ಸ್ ಮಾಡಿದ್ರು, ಹೊಸೂರಲ್ಲಿ ಈಗ ಹೊಸದಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾ ಇದೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಅದಕ್ಕಂತೆ ಒಂದು 3 ಜಾಗ ಸೆಲೆಕ್ಷನ್ ಮಾಡಿದ್ದಾರೆ. ಆ 3 ಜಾಗದಲ್ಲಿ ಒಂದು ಜಾಗ ಇದಕ್ಕೆ ನಿಯರ್ ಒಂದು 1/2 kilometer ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಒಂದು ಜಾಗ ಇದು ಮುದ್ಗಾಣಪಲ್ಲಿ ಅಂತೇಳಿ ವಿಲೇಜ್, ಮುದ್ಗಾಣಪಲ್ಲಿ ಗೋಪನಪಲ್ಲಿ ಪಂಚಾಯತಿನಲ್ಲಿ ಒಂದು ಜಾಗ ಇದೆ. ಇನ್ನೊಂದು ನೀವು 100% ಅದು ಪ್ಲಾನ್ ಸಮೇತ ಇದೆ, ಸ್ಕೆಚ್ ಸಮೇತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಬೇಕು ಕೊಡಿಸಿ, ಬೇಕಾದ್ರೆ ನೀವು ನಿಮ್ಮ ಯೂಟ್ಯೂಬ್ ಅಲ್ಲಿ ಕೂಡ ಸಹ ಎಡಿಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಲ್ಲಿ ಯಾವ್ದು ಬಾಗ್ಲೂರ್ ಹತ್ರ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಟೋಟಲಿ 3 ಪಾಯಿಂಟ್ ಅಲ್ಲಿ ಇದು ಒಂದು ಪಾಯಿಂಟ್ ಇದೆ. ಅದು ನಾನು ಇಲ್ಲಿ ಸೈಟ್ ತೆಗಿಬೇಕನ್ನಿರೋ ಕಸ್ಟಮರ್ಗೆ ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ, ನೀವು ಸೈಟ್ ಪರ್ಚೇಸ್ ಮಾಡಿದಾದ್ಮೇಲೆ ಅದು ಏರ್ಪೋರ್ಟ್ ಅನೌನ್ಸ್ ಆಗ್ಬಿಟ್ರೆ ನಿಮಗೆ ಲಾಟ್ರಿ ಟಿಕೆಟ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಬೆಂಗಳೂರಲ್ಲೂ ಸೆಕೆಂಡ್ ಏರ್ಪೋರ್ಟ್ ಆಗ್ತಾ ಇದೆ, ಹೊಸೂರಲ್ಲೂ ಆಗ್ತಾ ಇದೆ. ಯಾವ್ದು ಮೊದಲಾಗುತ್ತೆ ಗೊತ್ತಿಲ್ಲ, ಎಲ್ಲಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೇ ಏರ್ಪೋರ್ಟ್ ಆದರೂ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸ್ ರೇಡಿಯಸಲ್ಲೇ ಖಂಡಿತ ಏರ್ಪೋರ್ಟ್ ಆಗ್ತಕ್ಕಂಥದ್ದು. ಇದು 1/2 kilometer ಸರ್. ಈಗ ಮುದ್ಗಾಣಪಲ್ಲಿ ಅನ್ನೋದು 1/2 kilometer ಇದು. ಈಗ ಅದು ಬಿಟ್ಟರೆ ನೆಕ್ಸ್ಟ್ ಬಾಗ್ಲೂರು ಈ ಸರೌಂಡಿಂಗ್ 10 to 15 kilometers ಅಲ್ಲಿ ಏರ್ಪೋರ್ಟ್ ಬಂದರೆ ಆಟೋಮೆಟಿಕ್ ಆಗಿ ನಿಮಗೂ ಗೊತ್ತಿದೆ, ನಮ್ಮ ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಬಂದಮೇಲೆ ಯಾವ ರೇಟ್ ಏನು ರೇಂಜ್ 2 ಲಕ್ಷ 3 ಲಕ್ಷ ಇದ್ದಂಥ ಎಕರೆ ಜಮೀನು ಇವತ್ತು 15 ಕೋಟಿ 20 ಕೋಟಿಗೆ ಹೋಗಿದೆ. ಸೊ ಅದು ನಮಗೆ ಒಂಥರ ಬೆಂಗಳೂರಲ್ಲಿ ಹುಟ್ಟಿರೋರಿಗೆ, ಈ ಸರೌಂಡಿಂಗ್ ಇರೋರಿಗೆ ದೇವ್ರು ಕೊಟ್ಟಂಥ ವರದಾನ ಅಂತಲೂ ನಾವು ತಿಳ್ಕೊಬೋದು. ಸೊ ಅದು ಇಲ್ಲಿ ನಮ್ಮ ಸದ್ಯಕ್ಕೆ ಆ ವರದಾನ ಈಗ ಇಲ್ಲಿನ ಹೊಸೂರು ತಾಲೂಕಿನ ಜನರಿಗೆ ಸಿಗ್ತಕ್ಕಂಥ ಸುಯೋಗ ಇದೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಅದು ಹೆಚ್ಚಾಗಿ ನಮ್ಮಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಆ ಏರ್ಪೋರ್ಟ್ ಆಗ್ಬಿಟ್ರೆ ಅವ್ರಿಗೆ ಹೆಂಗಂದ್ರೆ ಬಂಪರ್ ಡಬಲ್ ಬಂಪರ್ ಆಫರ್ ಸಿಗುತ್ತೆ, ಅದಂತೂ ಖಚಿತ. ಬಟ್ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಈಗ ಆಲ್ರೆಡಿ ಸ್ಟಾಲಿನ್ ಅವರು ಹೇಳಿದ್ದಾರೆ, ಮತ್ತು ಮಾರ್ಕು ಆಗಿದೆ. ಅದು ಬೇಕಾದ್ರೆ ಗೂಗಲಲ್ಲಿ ಸಿಗುತ್ತೆ, ನೀವು ನೋಡ್ಕೊಬೋದು. ಎಸ್, ಖಂಡಿತ ಏನೋ ಲೇಔಟ್ ಪ್ರಮೋಟ್ ಮಾಡೋದಕ್ಕೋಸ್ಕರ ಏರ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದಲ್ಲ ವೀಕ್ಷಕರೇ. ಆಲ್ರೆಡಿ ಭಾಳಷ್ಟು ವದಂತಿಗಳು, ಮಾಹಿತಿಗಳು ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ವದಂತಿ ಅನ್ನೋದಲ್ಲ, ನೆಟ್ಟಲ್ಲಿ ಇದೆ. ನಾನು ಬೇಕಾದ್ರೆ ನಿಮ್ಗೆ ಖಚಿತವಾದ ಮಾಹಿತಿ ಹೇಳ್ತೀನಿ ಇದೆ, ನೀವು ನೋಡಿ. ಇದೆಲ್ಲ ಹಿತದೃಷ್ಟಿಯಿಂದ ನೀವು ಫ್ಲೈಟ್ ಅಷ್ಟೇ ಅಲ್ಲ, ರೋಡು ಅಷ್ಟೇ, ಪ್ರತಿಯೊಂದು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಸಿಟೀಸು, ಫಾರ್ ಎಕ್ಸಾಂಪಲ್ ಹೇಳಿದಾಗೆ ಆನೇಕಲ್ ಇರ್ಬೋದು, ಹೊಸೂರು ಇರ್ಬೋದು, ಆ ಕಡೆ ಅತ್ತಿಬೆಲೆ ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಸಿಟೀಸ್ ಆಗ್ಬೋದು, ಎಲ್ಲನೂ ಇಲ್ಲಿ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು.
ಬನ್ನಿ, ನಿಮಗೋಸ್ಕರ ನಾವು ಕಾಯ್ತೀವಿ. ಈ ನೀವು ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೂ ಸಹ ಇಲ್ಲಿ ಒಂದು ಸೈಟ್ ತೊಗೊಳ್ತಕ್ಕಂಥ ಅವಕಾಶ ದೇವ್ರು ಕೊಡಲಿ. ನೀವು ಮನೆ ಕಟ್ಟೋದಕ್ಕೂ ಯೋಗ್ಯವಾಗಿರ್ತಕ್ಕಂಥದ್ದು, ನೀವು ಇನ್ವೆಸ್ಟ್ ಮಾಡೋದಕ್ಕೂ ಯೋಗ್ಯವಾಗಿರ್ತಕ್ಕಂಥದ್ದು. ಈ ಒಂದು ಲೇಔಟ್ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೀಟಾಗಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಹಾಗೆ ಮಾತಿನ ಮೂಲಕ ಹೆಚ್ಚಿನ ಒಂದು ಮಾಹಿತಿನ ತಿಳಿದಿದ್ದೀರಾ. ಇನ್ನು ಕಣ್ಣಾರೆ ನೀವು ನೋಡಿ ಆನಂದ ಪಡಬೇಕು, ಮನಸಾರೆ ನೀವು ಇಲ್ಲಿ ಬಂದು ಖರೀದಿ ಮಾಡಬೇಕು. ಥ್ಯಾಂಕ್ ಯು ಮುರಳಿ ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮ ಜನಕ್ಕೆ ಒಳ್ಳೆ ಮಾಹಿತಿ ತಿಳಿಸ್ಕೊಡಿ. ನಿಮ್ಮ ಭಾಗ್ಯ ಟಿವಿಯ ಎಲ್ಲ ವೀಕ್ಷಕರಿಗೂ ಹಾಗೂ GRK ಪ್ರಮೋಟರ್ಸ್ನ ಮಾಲೀಕರಾದಂಥ ನಿಮ್ಮ ತಂಡಕ್ಕೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ನಿಮ್ಮ ಮೇಲೆ ಇರುತ್ತೆ. ಥ್ಯಾಂಕ್ ಯು. ನಿಮ್ಮ ಮೂಲಕ ಇನ್ನೂ ಹೆಚ್ಚಿನ ಜನಕ್ಕೆ ಒಂದು ಮನೆ ಕಟ್ಟೋತಕ್ಕಂಥ ಕನಸನ್ನು ನಾವು ನನಸು ಮಾಡೋಣ. ಮಾಡಿ ಸರ್, ಜನಗಳಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಅಂತೂ ಇಂತೂ ನೋಡೋದ್ರಲ್ಲ, ನಂದವನಂ ಲೇಔಟ್ನ ಮುರಳಿ ಮೋಹನ ರೆಡ್ಡಿ ಅವರು ಬಹಳ ಚೆನ್ನಾಗಿ ಈ ಒಂದು ಲೇಔಟ್ನ ಪರಿಚಯ ಮಾಡಿಕೊಟ್ರು. ಅವರು ಮತ್ತು ಅವರ ಸ್ನೇಹಿತರು ಸೇರಿ ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಲೇಔಟ್ ಬಹಳ ಪ್ರೀಮಿಯಮ್ ಆದಂಥ ಲೇಔಟ್ ಅಂತ ಹೇಳ್ತೀನಿ. ನಮ್ಮ GRK ಪ್ರಮೋಟರ್ಸ್ ವತಿಯಿಂದ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಲೇಔಟ್ ಇದು. ಈ ರೀತಿಯಾದಂಥ ಇನ್ನೂ ಸಾಕಷ್ಟು ಲೇಔಟ್ಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ನೀವೆಲ್ಲರೂ ಸಹ ಒಂದು ಸುಂದರವಾದಂಥ ಮನೆ ಕಟ್ಕೊಂಡು ಒಂದು ಒಳ್ಳೆಯ ಉತ್ತಮವಾದಂಥ ಜೀವನ ನಡೆಸಬೇಕು ಅಂತ ಒಂದು ನಮ್ಮ GRK ಪ್ರಮೋಟರ್ಸ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಸ್ಕ್ರೀನಲ್ಲಿ ನಂಬರ್ ಆಗಲೇ ಬಂದೋಗಿದೆ, ಈಗಲೂ ಸಹ ನಂಬರ್ ಬರ್ತಾ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇದರ ಪ್ರೈಸ್ ಏನು ಅಂತ ಖಂಡಿತ ನಾವು ತಿಳಿಸಿಲ್ಲ, ಬಟ್ ನೀವು ಫೋನ್ ಮಾಡಿ ಇಂಡಿವಿಜುವಲಾಗಿ ನಾವು ಹೇಳ್ತೀವಿ. ಯಾಕೆಂದರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು, ಇವ್ರು ಯಾಕೆ ಪ್ರೈಸ್ ಬಗ್ಗೆ ಹೇಳಿಲ್ಲ ಅಂತ ನೀವು ಅಂದ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಖಂಡಿತ ಫೋನ್ ನಂಬರ್ ಇದೆ, ಫೋನ್ ಮಾಡಿ ನಾವು ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ತೀವಿ. ಸಾಧ್ಯವಾದರೆ ನಾವು ಇಲ್ಲಿ ಬಂದು ನಿಮ್ಮ ಜೊತೆಗೆ ಲೇಔಟ್ನ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.